ನಮಸ್ಕಾರ ಸ್ನೇಹಿತರೆ. ಪಹಲ್ಗಾಮ್ ದಾಳಿ ನಂತರ ಎಲ್ಲ ಕಡೆ ಪಾಕ್ನ ಹೇಗೆ ಹತ್ತಿಕ್ಕೋದು, ಹೇಗೆ ಪಾಠ ಕಲಿಸೋದು ಅನ್ನೋ ಚರ್ಚೆ ನಡೀತಾ ಇದೆ. ಅನೇಕರು ಮಿಲಿಟರಿ ಆಕ್ಷನ್ಗೆ ಕಾಯ್ತಾ ಇದ್ದಾರೆ. ಕೆಲವರು ದೀರ್ಘಕಾಲ ಪಾಕಿಸ್ತಾನವನ್ನು ಸುಸ್ತು ಮಾಡಿ ಕೂರಿಸಬೇಕು, ಆ ರೀತಿ ಏನಾದ್ರು ಹೊಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಟ್ರಾಟಜಿಕ್ ಆಗಿ ಪಡ್ಕೊಡ್ಬೇಕು ಅಂತ. ಆದ್ರೀಗ ಪಾಕ್ನ ಒಂದೇ ಏಟಿಗೆ ಮಲಗಿಸುವ ಅದ್ಭುತ ಅವಕಾಶ ಭಾರತಕ್ಕಿದೆ. ಬಟ್ಟೆಯಲ್ಲಿ ಸುತ್ಕೊಂಡು ಹೊಡೆಯೋದಲ್ಲ, ಬಟ್ಟೆಯಿಂದಲೇ ಪಾಕ್ನ ಉಸಿರುಗಟ್ಟಿಸಿಬಿಡಬಹುದು. ಯಾವುದೇ ಕ್ಷಿಪಣಿ ಇಲ್ಲದೆ, ಫೈಟರ್ ಜೆಟ್ ಇಲ್ಲದೆ, ಕೇವಲ ಆರ್ಥಿಕ ಪೆಟ್ಟಿನಿಂದಲೇ ಪಾಕ್ನ ಮಲಗಿಸಿಬಿಡಬಹುದು ಅಂತ ಮಾಸ್ಟರ್ ಪ್ಲಾನ್ ಭಾರತದ ಬಳಿ ಇದೆ. ಹಾಗಿದ್ರೆ ಏನಿದು ಪ್ಲಾನ್? ಬಟ್ಟೆಯಿಂದ ಹೇಗೆ ಪಾಕ್ನ ಮುಗಿಸೋದು, ಏನು ಎತ್ತ, ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಪಾಕ್ ಸೇನೆಗೆ ದುಡ್ಡು ಹರಿಸ್ತಾ ಇದೆ ಬಟ್ಟೆ. ಎಸ್ ಸ್ನೇಹಿತರೆ, ಪಾಕ್ನ ಆರ್ಥಿಕತೆ ಎಷ್ಟೇ ದಿವಾಳಿ ಆಗಿದೆ ಅಂದ್ರೂ ಕೂಡ ಅಲ್ಲಿನ ಸೇನೆ ಇಷ್ಟೆಲ್ಲ ಹಾರಾಡೋಕೆ, ತನ್ನ ಉಗ್ರ ಸಂತಾನಗಳ ಮೂಲಕ ಪದೇ ಪದೇ ಭಾರತದ ಮೇಲೆ ಉಗ್ರ ದಾಳಿ ಮಾಡಿಸೋಕೆ ಸಾಧ್ಯ ಆಗ್ತಿರೋದು ಪಾಕ್ನಲ್ಲಿರೋ ಅಳಿದುಳಿದ ದುಡ್ಡಿನಿಂದ. ಪಾಕ್ನ GDP ಗಾತ್ರ ಬರೀ $376 ಬಿಲಿಯನ್, ನಮಗಿಂತ 10 ಪಟ್ಟು ಚಿಕ್ಕದು. ಭಾರತದ GDP $1 ಟ್ರಿಲಿಯನ್ ಲೆಕ್ಕದಲ್ಲಿದೆ. ಹೇಗಿದ್ರೂ ಪಾಕಿಸ್ತಾನ ಗಾತ್ರದಲ್ಲಿ ಜಗತ್ತಿನ 24ನೇ ಅತಿ ದೊಡ್ಡ ಆರ್ಥಿಕತೆ. ಇದೇ ಕಾರಣದಿಂದ ಪಾಕ್ ಸೇನೆಗೆ ಪ್ರತಿ ವರ್ಷ $10 ಬಿಲಿಯನ್ ಅಂದರೆ 85,000 ಕೋಟಿ ರೂಪಾಯಿ ಹೋಗುತ್ತೆ. ಸ್ನೇಹಿತರೆ, ನಾವು ನಮ್ಮ GDPಯ 1.92% ಇಷ್ಟೇ ನಮ್ಮ ಡಿಫೆನ್ಸ್ ಮೇಲೆ ಖರ್ಚು ಮಾಡಿದ್ರೆ, ಪಾಕಿಸ್ತಾನ ತನ್ನ GDPಯ 3%ನಷ್ಟು ತನ್ನ ಡಿಫೆನ್ಸ್ ಮೇಲೆ ಖರ್ಚು ಮಾಡುತ್ತೆ. ಪಾಕಿಸ್ತಾನ ಜನ ಸೌದಿಗೆ ಹೋಗಿ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಇದ್ರೂ ಕೂಡ ಸೇನೆ ಮಾತ್ರ ಚೆನ್ನಾಗಿ ರಾಷ್ಟ್ರವನ್ನ ಹೀರಿ ಕುಡಿತಾ ಇದೆ ಪಾಕಿಸ್ತಾನವನ್ನ. ಇಂಥ ಪಾಕಿಸ್ತಾನದ ಆರ್ಥಿಕತೆ ನಿಂತಿರೋದು ಬಟ್ಟೆಯಿಂದ. ಈಗ ಆ ಆದಾಯಕ್ಕೆ ಭಾರತ ಬ್ರೇಕ್ ಹಾಕಿದ್ರೆ ಪಾಕ್ ಸೇನೆಯನ್ನ ಅಡ್ಡಡ್ಡ ಮಲಗಿಸಬಹುದು. ಜವಳಿ ಕ್ಷೇತ್ರ ಪಾಕ್ ಬೆನ್ನೆಲುಬು. ಎಸ್, ಟೆಕ್ಸ್ಟೈಲ್ ಇಂಡಸ್ಟ್ರಿ ಪಾಕ್ ಆರ್ಥಿಕತೆಯ ಅಳಿದುಳಿದ ಉಸಿರನ್ನ ಹಿಡಿದಿರೋ ಕ್ಷೇತ್ರ. ಕೇವಲ ಇದೊಂದೇ ಪಾಕ್ GDPಗೆ 10% ಕೊಡುಗೆ ಕೊಡುತ್ತೆ. 3 ಲಕ್ಷ ಕೋಟಿಗೂ ಅಧಿಕ ದುಡ್ಡನ್ನು ಹರಿಸುತ್ತೆ. ಅಲ್ಲದೆ ಹೆಚ್ಚು ಕಮ್ಮಿ ಪಾಕ್ನ ಅರ್ಧಕ್ಕರ್ಧ ಇಂಡಸ್ಟ್ರಿಯಲ್ ಔಟ್ಪುಟ್ ಅಂತ ಬರೋದು ಟೆಕ್ಸ್ಟೈಲ್ ಇಂಡಸ್ಟ್ರಿಯಿಂದಲೇ. ಪಾಕ್ನಲ್ಲಿ ಉಗ್ರರು ಮತಾಂಧರನ್ನ ಹುಟ್ಟಿಸೋದು ಬಿಟ್ರೆ ಉತ್ಪಾದನೆ ಅನ್ನೋದು ಏನೂ ಇಲ್ಲ. ಭಾರತದ ಇಂಡಸ್ಟ್ರಿಯಲ್ ಔಟ್ಪುಟ್ $560 ಬಿಲಿಯನ್ ಇದ್ರೆ ಪಾಕ್ನ ಔಟ್ಪುಟ್ ಕೇವಲ $45 ಬಿಲಿಯನ್. ಪಾಕ್ನ ಎಂಟೈರ್ ಆರ್ಥಿಕತೆಗಿಂತ ನಮ್ಮ ಇಂಡಸ್ಟ್ರಿಯಲ್ ಔಟ್ಪುಟ್ಟೇ ಜಾಸ್ತಿ ಇದೆ, ಬೇರೆ ವಿಚಾರ. ಆದರೆ ಈ ಬಿಡಿಗಾಸು ಔಟ್ಪುಟ್ನಲ್ಲೂ ಅರ್ಧಕ್ಕರ್ಧ ಕಾಂಟ್ರಿಬ್ಯೂಟ್ ಮಾಡೋದು ಟೆಕ್ಸ್ಟೈಲ್ ಕ್ಷೇತ್ರ. ನೂಲು, ಬಟ್ಟೆ, ಸಿದ್ಧ ಉಡುಪುಗಳನ್ನು ಮಾರೋದ್ರಿಂದಲೇ ಪಾಕ್ $20 ಬಿಲಿಯನ್ ಗಳಿಸ್ತಾ ಇದೆ. ಜೊತೆಗೆ ಪಾಕ್ ಎಕ್ಸ್ಪೋರ್ಟ್ನಲ್ಲಿ 60% ಬಟ್ಟೆ ಮತ್ತು ಜವಳಿ ಉತ್ಪನ್ನಗಳೇ ಇರ್ತವೆ. ಇದರ ಅರ್ಥ ಪಾಕ್ನ ಬಿಡಿಗಾಸು ವಿದೇಶಿ ವಿನಿಮಯ ಕೂಡ ತರೋದು ಇದೇ ಕ್ಷೇತ್ರ. ಪಾಕಿಸ್ತಾನ್ ಬ್ಯೂರೋ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 2023-24 ಆರ್ಥಿಕ ವರ್ಷದಲ್ಲಿ ಪಾಕ್ ಬಟ್ಟೆ, ಜವಳಿ ವಸ್ತು ಮಾರಿನೇ $16 ಬಿಲಿಯನ್ ಗಳಿಸಿದೆ. ಅಲ್ಲದೆ ಈ ಟೆಕ್ಸ್ಟೈಲ್ ಪಾಕಿಗಳಿಗೆ ದೊಡ್ಡ ಉದ್ಯೋಗದಾತ ಕೂಡ ಹೌದು. ಪಾಕಿಸ್ತಾನದ 38-40% ವರ್ಕ್ ಫೋರ್ಸ್ ಅಂತ ಇರೋದು ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲೇ. ಈ ಕೃಷಿ ಬಿಟ್ಟರೆ ಹೆಚ್ಚಿನ ಜನ ಪಾಕಿಗಳು ನಂಬ್ಕೊಂಡಿರೋದು ಜವಳಿ ಕ್ಷೇತ್ರವನ್ನ. ಅದರಲ್ಲಿ ಪಾಕ್ನ ಗ್ರಾಮೀಣ ಭಾಗದಲ್ಲಿ ಗಾರ್ಮೆಂಟ್ ಫ್ಯಾಕ್ಟರಿಗೆ ಹೋಗೋದೇ ದೊಡ್ಡ ನೌಕರಿ. ಹಾಗಾಗಿ ಪಾಕ್ನ ರೂರಲ್ ಡೆವಲಪ್ಮೆಂಟ್ನಲ್ಲಿ ಈ ಕ್ಷೇತ್ರ ಬಹಳ ಇಂಪಾರ್ಟೆಂಟ್ ರೋಲ್ ನಿಭಾಯಿಸುತ್ತೆ. ಅಲ್ಲದೆ ಫೈಸಲಾಬಾದ್, ಸಿಯಾಲ್ಕೋಟ್, ಕರಾಚಿಯಂತಹ ಸಿಂಧ್, ಪಂಜಾಬ್ನ ಭಾಗದಲ್ಲಿ ಅಲ್ಪ ಸ್ವಲ್ಪ ಮೂಲಸೌಕರ್ಯ ಅಭಿವೃದ್ಧಿ ಆಗಿದೆ ಅಂದರೆ ಟೆಕ್ಸ್ಟೈಲ್ ಕ್ಲಸ್ಟರ್ಗಳಿಂದ. ಹೀಗಾಗಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಪಾಕ್ನ ಜೀವನಾಡಿ, ಪಾಕ್ ಸೇನೆಗೆ ದುಡ್ಡು ಸುರಿಸ್ತಾ ಇರುವಂತಹ ಇನ್ಕಮ್ ಸೋರ್ಸ್. ಆದ್ದರಿಂದ ಭಾರತ ಇಂಥ ಟೆಕ್ಸ್ಟೈಲ್ ಇಂಡಸ್ಟ್ರಿನೇ ಹೊಡೆದ್ರೆ ಪಾಕ್ನ ಬಲವೇ ಉಡುಗಿ ಹೋಗುತ್ತೆ. ಪಾಕ್ ಸೇನೆಗೆ ನರನಾಡಿನೇ ಕಟ್ ಮಾಡ್ದಂಗಾಗುತ್ತೆ. ಪಾಕ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನು ಅಲ್ಲಾಡಿಸುವಂಥ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಕೂಡ ಭಾರತಕ್ಕೆ ಇದೆ. ಆ ಅವಕಾಶ, ಆ ಒಂದು ಸಾಧ್ಯತೆ ಕೂಡ, ಆ ಸಾಮರ್ಥ್ಯ ಕೂಡ ಭಾರತಕ್ಕೆ ಇದೆ ಅನ್ನೋದೇ ಇಂಟ್ರೆಸ್ಟಿಂಗ್ ವಿಚಾರ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸೈನ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ವೈಷ್ಣೋದೇವಿ, ಅಮೃತ್ಸರ್, ಗೋಲ್ಡನ್ ಟೆಂಪಲ್, ಶಿಮ್ಲಾ, ಮನಾಲಿ, ಹರಿದ್ವಾರ್, ರಿಷಿಕೇಶ್, ಡೆಲ್ಲಿ 8 ನೈಟ್ 9 ಡೇಸ್ ಟ್ರಿಪ್. ಇದು ಆಫರ್ ಪ್ರೈಸ್ ಕೇವಲ $62,700. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೇಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 19/5/2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಟೆಕ್ಸ್ಟೈಲ್ ಕಿಂಗ್ ಭಾರತ. ಸ್ನೇಹಿತರೆ, ಭಾರತ ಇದುವರೆಗೂ ಜವಳಿ ಕ್ಷೇತ್ರವನ್ನ ಅದರ ಸಾಮರ್ಥ್ಯಕ್ಕೆ ತಕ್ಕಂತೆ ಬೆಳೆಸದೇ ಇದ್ರು ಈಗಲೂ ಟೆಕ್ಸ್ಟೈಲ್ ಕಿಂಗ್ ಭಾರತ. ಚೀನಾ ಬಿಟ್ರೆ ಭಾರತ ಅತಿ ದೊಡ್ಡ ಹತ್ತಿ ಉತ್ಪಾದಕ ರಾಷ್ಟ್ರ. ವಿಶ್ವದ 21% ಹತ್ತಿಯನ್ನು ಉತ್ಪಾದಿಸಿಕೊಡುತ್ತೆ. ದೇಸಿ ಕೈಗಾರಿಕೆಗಳಿಗಷ್ಟೇ ಅಲ್ಲದೆ ವಿದೇಶಗಳಿಗೂ ಭಾರಿ ಪ್ರಮಾಣದಲ್ಲಿ ಹತ್ತಿ ಕಳಿಸುತ್ತೆ.
ಬಟ್ಟೆಗೆ ಅಗತ್ಯವಾದ PSF ಪಾಲಿಯೆಸ್ಟರ್ ಸ್ಟೇಪಲ್ ಫೈಬರ್, ಹಾಗೆ PFY ಪಾಲಿಪ್ರಾಪಿಲೇನ್ ಫಿಲಮೆಂಟ್ ಯಾನ್, ಹಾಗೆ VSF ಅಂದರೆ ವೆಸ್ಕಾಸ್ ಸ್ಟೇಪಲ್ ಫೈಬರ್ನಂತಹ ನೂಲು, ಇದೆಲ್ಲವನ್ನ ಭಾರತ ಉತ್ಪಾದಿಸಿ ರಫ್ತು ಮಾಡುತ್ತೆ. ಹೀಗಾಗಿ ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಸಪ್ಲೈ ಚೈನ್ ಭಾರತದ ಕಂಟ್ರೋಲ್ನಲ್ಲಿದೆ. ಅಂಥದ್ರಲ್ಲಿ ಪಾಕಿಸ್ತಾನ ಪ್ರತಿ ವರ್ಷ ಹತ್ತಿ ಸೇರಿದ ಹಾಗೆ ಸುಮಾರು $3.8 ಬಿಲಿಯನ್ ಮೌಲ್ಯದ ಟೆಕ್ಸ್ಟೈಲ್ಗೆ ಬೇಕಾದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಹೀಗಾಗಿ ಭಾರತ ಇಲ್ಲಿ 2 ಕೆಲಸ ಮಾಡ್ಬೋದು. ಒಂದು, ಭಾರತದಿಂದ ಹೋಗೋ ಹತ್ತಿ ಆಗಲಿ ಸಿಂಥೆಟಿಕ್ ಫೈಬರ್ ಆಗಲಿ ಯಾವುದೇ ರೀತಿಯಲ್ಲೂ ಪಾಕಿಸ್ತಾನ ತಲುಪಬಾರ್ದು. 3ನೇ ರಾಷ್ಟ್ರದ ಮೂಲಕವೂ ಪಾಕ್ಗೆ ರೀಚ್ ಆಗಬಾರ್ದು, ಆ ರೀತಿ ನೋಡ್ಕೋಬೇಕು. ಹಾಗೆ ಜವಳಿ ವಸ್ತುಗಳ ಮೇಲೆ ಕಂಪ್ಲೀಟ್ ನಿರ್ಬಂಧ ಇರಬೇಕು. ಈ ಕೆಲಸ ಈಗ ಆಲ್ರೆಡಿ ನಡೀತಾ ಇದೆ. ಹಂತ ಹಂತವಾಗಿ ಭಾರತ ಪಾಕ್ ಜೊತೆಗಿನ ಎಲ್ಲ ರೀತಿಯ ವ್ಯಾಪಾರವನ್ನ ಬಂದ್ ಮಾಡ್ತಾ ಇದೆ. ಹಾಗೆ ಪಾಕಿಸ್ತಾನದ ಹತ್ರ ವಹಿವಾಟು ನಡೆಸೋ ಈ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ ಮತ್ತು ಸಪ್ಲೈಯರ್ಗಳು ಭಾರತದಲ್ಲೂ ಕೂಡ ವ್ಯಾಪಾರ ನಡೆಸ್ತಾ ಇದ್ದಾರೆ. ಉದಾಹರಣೆಗೆ ಸ್ವಿಟ್ಜರ್ಲ್ಯಾಂಡ್ನ ರೀಟರ್ ಕಂಪನಿ, ಇವರು ಪಾಕಿಸ್ತಾನದಲ್ಲಿ ಮ್ಯಾಕ್ವೆಜ್ ಇಂಟರ್ನ್ಯಾಷನಲ್ ಹೆಸರಲ್ಲಿ ದೊಡ್ಡ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸ್ಪಿನ್ನಿಂಗ್ ಸಿಸ್ಟಮ್ಸ್ ಅಂದರೆ ನೂಲು ಯಂತ್ರಗಳನ್ನು ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದಾರೆ. ಪಂಜಾಬ್ ಸಿಂಧ್ ಭಾಗದಲ್ಲಿ ಅದರಲ್ಲೂ ಕೂಡ ಕರಾಚಿಯಲ್ಲಿ ಅತಿ ಹೆಚ್ಚು ನೂಲು ಯಂತ್ರಗಳಿರೋದು ಇವ್ರದೇ ಕಂಪನಿದು. ಕೇವಲ ಮಷಿನ್ಗಳಷ್ಟೇ ಅಲ್ಲ, ಅವುಗಳನ್ನು ಆಪರೇಟ್ ಮಾಡೋ ಫೀಲ್ಡ್ ಎಂಜಿನಿಯರ್ಗಳನ್ನು ಕೂಡ ಈ ಕಂಪನಿಯವರೇ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದೇ ಕಂಪನಿ ಭಾರತದಲ್ಲೂ ಕೂಡ ಮಹಾರಾಷ್ಟ್ರದ ಸತಾರದಲ್ಲಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಘಟಕ ಇಟ್ಕೊಂಡಿದೆ. ಇಲ್ಲಿ ಅದೇ ಪಾಕಿಸ್ತಾನಕ್ಕೆ ಹೋಗೋ ಯಂತ್ರೋಪಕರಣಗಳು ಕೂಡ ಉತ್ಪಾದನೆ ಆಗ್ತಾ ಇವೆ. ಹೀಗೆ ಸ್ವಿಟ್ಜರ್ಲೆಂಡ್ನ ಮತ್ತೊಂದು ಕಂಪನಿ ಸ್ಟಾಬ್ಲಿ, ಹಾಗೆ ಸಾರರ್, ಜರ್ಮನಿಯ ಟ್ರಟ್ಸ್ಲರ್, ಇಟಲಿಯ ಇಟೇಮಾ, ಹಾಗೆ ಮಾರ್ಜೋಲಿ ಸೇರಿದ ಹಾಗೆ ಅನೇಕ ಕಂಪನಿಗಳು ಯಂತ್ರೋಪಕರಣ ಸಪ್ಲೈ ಸೇರಿದ ಹಾಗೆ ಅನೇಕ ರೀತಿಯಲ್ಲಿ 2 ರಾಷ್ಟ್ರಗಳಲ್ಲೂ ಇನ್ವಾಲ್ವ್ ಆಗಿದ್ದಾರೆ. ಹೀಗಾಗಿ ಇಂಥ ಕಂಪನಿಗಳಿಗೆ ಸರ್ಕಾರ ಭಾರತ ಅಥವಾ ಪಾಕಿಸ್ತಾನ 2ರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಪಾಕ್ ಜೊತೆ ವ್ಯವಹಾರ ಮಾಡ್ತೀವಿ ಅಂದರೆ ಭಾರತದಲ್ಲಿ ಸಂಬಂಧ ಕಟ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿ ಭಾರತ ಡಿಮಾಂಡ್ ಮಾಡ್ಬೋದು. ಆಗ ತಕಡಿಲ್ ತೂಗಿದಾಗ ಪಾಕಿಸ್ತಾನ ತುಂಬ ಮೇಲಕ್ಕೆ ಹೋಗಿರುತ್ತೆ, ಭಾರತದ ವೇಟೇ ಜಾಸ್ತಿ ಕಾಣುತ್ತೆ. ಯಾಕಂದರೆ ಭಾರತದಂತಹ ದೊಡ್ಡ ಮಾರ್ಕೆಟ್ನ ಕಳ್ಕೊಳ್ಳೋ ತಾಕತ್ತು ಯಾವ ಕಂಪನಿಗೂ ಇಲ್ಲ. ವಿಶ್ವದ ಟಾಪ್ 5 ಗ್ಲೋಬಲ್ ಮಾರ್ಕೆಟ್ಗಳಲ್ಲಿ ಭಾರತ ಬರುತ್ತೆ. ಭಾರತ ಪಾಕ್ 2 ಕಂಪೇರ್ ಮಾಡಿದಾಗ ಅವರಿಗೆ ಭಾರತ ಬಿಡೋದ್ರಿಂದ ಆಗೋ ಲಾಸ್ ಪಾಕ್ ಬಿಡೋದ್ರಿಂದ ಆಗೋದಿಲ್ಲ. ಆಗ ಪಾಕಿಸ್ತಾನದಿಂದ ಅವ್ರನ್ನ ದೂರ ಮಾಡ್ದಂಗೆ ಆಗುತ್ತೆ. ಅವಾಗ ಪೆಟ್ಟು ಕೊಡ್ಬೋದು ಪಾಕಿಸ್ತಾನಕ್ಕೆ. ಬೇಕಿದ್ರೆ ಇದೇ ಸಮಯದಲ್ಲಿ ಭಾರತದ ಜವಳಿ ಇಂಡಸ್ಟ್ರಿಗೆ 5-10% ಬಿಲಿಯನ್ ದುಡ್ಡು ಸುರಿದು ಪುನಶ್ಚೇತನ ಕೊಡಬೇಕು. ಆ ಕಂಪನಿಗಳಿಗೆ ಪಾಕ್ ಬಿಟ್ಟು ಬರೋದ್ರಿಂದ ಆಗೋ ನಷ್ಟವನ್ನು ಸರಿದೂಗಿಸೋಕೆ ಭಾರತದ ಮಾರ್ಕೆಟ್ನಲ್ಲಿ ಒಂದಷ್ಟು ಅವಕಾಶಗಳನ್ನು ಮಾಡಿಕೊಟ್ರೆ ಆಯ್ತು. ಅವರಿಗೆ ಬಿಸ್ನೆಸ್ ಅಪಾರ್ಚುನಿಟೀಸ್ನ ಇನ್ಸೆಂಟಿವ್ಸ್ ಕೊಟ್ಟರೆ ಆಯಿತು. ಇದರಿಂದ ಭಾರತಕ್ಕೆ ಬಹಳ ಹೊರೆ ಆಗಲ್ಲ, ಆದರೆ ಪಾಕಿಸ್ತಾನವನ್ನು ಸಂಪೂರ್ಣ ಅಲುಗಾಡಿಸಿಬಿಡಬಹುದು. ಪಾಕ್ ಎಕಾನಮಿನೇ ಬಿದ್ದು ಹೋಗುತ್ತೆ, ಅಲ್ಲಿನ ಸೇನೆಗೆ ಹೋಗ್ತಾ ಇದ್ದ ದುಡ್ಡು ಕೂಡ ಕಮ್ಮಿ ಆಗುತ್ತೆ. ಸೊ ಸ್ನೇಹಿತರೆ, ಈ ರೀತಿ ಪಾಕಿಸ್ತಾನಕ್ಕೆ ನಾವು ಮಿಲಿಟರಿ ರೆಸ್ಪಾನ್ಸ್ ಕೊಡಬೇಕು. ಅವರಿಗೆ ಪದೇ ಪದೇ ಅವ್ರು ಮಾಡ್ತಾನೆ ಇರ್ತೀವಿ, ಭಾರತ ಏನೂ ಮಾಡಲ್ಲ ಅನ್ನೋ ಮೆಸೇಜ್ ಇರಬಾರ್ದು. ಲಾಸ್ಟ್ 2 ಟೈಮ್ ಕೊಟ್ಟಂಗೆ ಈ ಸಲ ಕೂಡ ಸರಿಯಾಗಿ ಒಂದು ಏಟ್ ಕೊಡಬೇಕು. ಅದು ಒಂದು ಕಡೆ ಆಯಿತು. ಆದರೆ ಸ್ಟ್ರಾಟಜಿಕಲಿ ಮತ್ತು ಎಕಾನಮಿಕಲಿ ಕೂಡ ಅವರ ಮಗ್ಗಲು ಮುರಿತಾ ಬರಬೇಕು. ಅವ್ರ ಸೊಂಟ ಮುರಿಬೇಕು. ಅವ್ರದ್ದು ಪಾಕಿಸ್ತಾನದ್ದು ಎಕಾನಮಿನ ಪೂರ್ತಿ ಹಳ್ಳ ಹಿಡಿಸ್ಬೇಕು, ಆರ್ಥಿಕ ದಾಳಿ ಮಾಡಬೇಕು. ಈಗ ಆಲ್ರೆಡಿ ಪಾಕ್ನ ಆರ್ಥಿಕತೆ ದಿವಾಳಿಯ ಹಂತದಲ್ಲಿದೆ. ಪಾಕ್ ತಲೆ ಮೇಲೆ $130 ಬಿಲಿಯನ್ ವಿದೇಶಿ ಸಾಲ ಇದೆ. IMF, ಚೀನಾ, ಕೊಲ್ಲಿ ರಾಷ್ಟ್ರಗಳ ಮರ್ಜಿಯಲ್ಲಿ ಪಾಕಿಸ್ತಾನ ಬದುಕ್ತಾ ಇದೆ. ಹೀಗಿದ್ದಾಗ ಭಾರತ ಇನ್ನಷ್ಟು ಪೆಟ್ಟು ಕೊಟ್ಟರೆ ಪಾಕ್ ಧ್ವಂಸ ಆಗುತ್ತೆ. ಭಾರತಕ್ಕೆ ಆ ತಾಕತ್ತು ಇದೆ, ಭಾರತಕ್ಕೆ ಆ ಎಕನಾಮಿಕ್ ಪವರ್ ಇದ್ದೇ ಇದೆ. ಇದೆಲ್ಲವನ್ನ ಭಾರತ ಸರ್ಕಾರ ಆಲ್ರೆಡಿ ಹಂತ ಹಂತವಾಗಿ ಜಾರಿಗೆ ತರ್ತಾ ಇರಬಹುದು ಅನ್ನೋ ವಿಶ್ವಾಸದಲ್ಲಿ ನಾವು ಕೂಡ ಇದ್ದೀವಿ. ನೋಡೋಣ ಏನು ಮಾಡ್ತಾರೆ ಅಂತ.